ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ನೀವೇ ಹೇಳಿದ್ರಿ 375 ಜನ ಇದ್ದಾರೆ ಮಕ್ಕಳು ಅಂತ ಅಲ್ವಾ ಸರ್? ಆಮೇಲೆ ನಮ್ಮ ತಾಲೂಕೆ ಒಬ್ರು 613 ಅಂಕ ತೆಗೆದಿದ್ದಾರೆ. ಖುಷಿ ವಿಚಾರ. ಎಷ್ಟೋ ಜನ 95% ತೆಗೆದಿದ್ದಾರೆ ಅಂತ ಹೇಳಿದ್ರಿ. ಬಟ್ ಅದೇ ಮಕ್ಕಳಿಗೆ ಕ್ರೀಡೆಯಲ್ಲಿ ಹೆಂಗ್ ಕೊಟ್ಟಿದ್ದೀರಾ ನೀವು ಅಂತ? ಆ ಟೈಮಿಂಗ್ಸ್ ಬರಂಗ್ ಮಾಡ್ತೀವಿ. ಬರೀ ಶಾಲೆ ಕಟ್ಬಿಟ್ರೆ ಇನ್ಯಾರಿಗೂ ಜವಾಬ್ದಾರಿನೇ ಇಲ್ವಾ? ಈಗ ಆಯ್ತು, ದೂರ ಶಾಲೆಗಳಿಗೆ ಎಲ್ಲ ಮಕ್ಕಳು ಕಳಿಸ್ತಾ ಇಲ್ಲ, ಎಲ್ಲೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ದೈಹಿಕ ಶಿಕ್ಷಣ ಹುದ್ದೆಗಳು ಖಾಲಿ ಇದೆ. ನೀವು ಕೊಡಿ, ನಿಮ್ ಬಿವರ್ಗೂ ಇನ್ಫಾರ್ಮ್ ಮಾಡಿದೀನಿ. ಆಯ್ತು. ಅಲ್ಲಿ KR ಸರ್ಕಲ್ ಅಲ್ಲಿ ಅಲ್ಲೂ ಕೊಟ್ಟಿದ್ದೀನಿ. ಪ್ರಾಥಮಿಕ ಶಾಲೆ HM ಹತ್ರನು ಹೋಗಿ ಮಾತಾಡಿದೀನಿ. ಒಂದ್ ಮೀಟಿಂಗು ಮಾಡಿದಾರೆ, ಅವರು ಕರೆಸಿ ಅವ್ರ ಹತ್ರನು ಬರ್ಸಿದೀನಿ. ಎಲ್ಲಾನು ಸಮಸ್ಯೆ ಆಗುತ್ತೆ ಅಂತ ಇದೆ, ಅವ್ರು ಮಾಡ್ಕೊಡ್ತಾರೆ. ಸರ್, ಎಲ್ಲವನ್ನು ನೀವೇ ನಿರ್ಧಾರ ಮಾಡೋದಾದ್ರೆ ಮುಂದೆ ಯಾವ ರೀತಿ ಮಾಡೋದು ಶಾಲೆನ? ಒಂದ್ ಸದಸ್ಯರು ಹೇಳ್ದಂಗೆ ಒಂದ್ ಶಾಲೆ ಹೈಟೆಕ್ ಶಾಲೆ ಬಂದಿದೆ ಆರ್ಗದೇನಲ್ಲಿ. ಕೇಳಲ್ಲ ಸರ್, ಅಲ್ಲಿರೋ ಶಿಕ್ಷಕರು ಕ್ಲೀನ್ ಆಗಿ ಶಿಕ್ಷಣ ಕಳಿಸಿದ್ರೆ ಅದೇ ಸಾಕು. ಮತ್ತೆ ಮುಂದಿನ ದಿನಗಳು ಹೇಳಿದಾಗೆ ಲಿಂಗಾಪುರ, ನಾಯನಹಳ್ಳಿ ಅಕ್ಕಪಕ್ಕ ಶಾಲೆಗಳನ್ನ ಮರ್ಜಾಗ ಸಾಧ್ಯತೆ ಇದೆ. ಅವಾಗ ಸರ್ಕಾರನೇ ಆಯಾ ಊರಿಂದ ಬಸ್ಗಳು ಹಾಕೋ ಸಾಧ್ಯತೆ ಇದೆ ಸರ್. ಲಿಂಗಾಪುರ, ನಾಯನಹಳ್ಳಿ ಅಂದ್ರಲ್ಲ, ಅಲ್ಲೂ ರೋಡ್ ಸರಿ ಇಲ್ಲ. ರೋಡ್ ಸರ್, ಇವತ್ತು ಪ್ರತಿ ಒಂದು ಇಲಾಖೆಗೆ ಸಂಸ್ಥೆಗೆ ಹೇಳ್ತಾ ಇದ್ದಾರೆ. ಈಗ ಬಸ್ ಸ್ಟಾಪ್ ಇದೆ ಅಲ್ಲ, ಈಗ ಬಸ್ ಇದೆ, ಬಸ್ ಓಡಾಡೋ ಇದಕ್ಕೆ ಪಾಪ ಅವ್ರ ಗೇಟ್ ಏನಕ್ಕೆ ಆ ಕಡೆ ರೋಡ್ ಅಲ್ಲಿ ಫಂಕ್ಷನ್ ನೋಡಿದ್ಯಾಪ್ಪ ನೀನು? ಹೊಡ್ಕಂತಾಯ್ತು. ರೋಡ್ ಅಲ್ಲಿ ಮಾಡ್ತಾವ್ರೆ, ಟಾರ್ ರೋಡ್ ಅಲ್ಲಿ ಮಾಡ್ತಾವ್ರೆ. ಏನ್ ಹೇಳ್ತೀಯ ಇದಕ್ಕೆ? ಆ ಟೈಮಿಂಗ್ಸ್ ಬರಂಗ್ ಮಾಡ್ತೀವಿ. ಬರೀ ಶಾಲೆ ಕಟ್ಬಿಟ್ರೆ ಇನ್ಯಾರಿಗೂ ಜವಾಬ್ದಾರಿನೇ ಇಲ್ವಾ? ಈಗ ಆಯ್ತು, ದೂರ ಶಾಲೆಗಳಿಗೆ ಎಲ್ಲ ಮಕ್ಕಳು ಕಳಿಸ್ತಾ ಇಲ್ಲ, ಎಲ್ಲೆಲ್ಲ ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರಲ್ವಾ, ಇದಕ್ಕೆ ಜವಾಬ್ದಾರಿ ನಿಮ್ಮ ಇಲಾಖೆ ಆಗ್ತದೆ, ಪಂಚಾಯತಿ ಆಗಲ್ಲ. ಅದೇ ಮತ್ತೆ ಹೇಳ್ತಾ ಇರೋದು ನಿಮ್ಗೆ. ಏನ್ ಹೇಳ್ತಾ ಇದ್ದೀರಾ ನೀವು? ದೈಹಿಕ ಶಿಕ್ಷಕರನ್ನ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ? ಅದು ಸರ್ಕಾರ ಶಿರೋಸ್ ಒಂದು ಸರ್, ಈಗ ಸಮಸ್ಯೆನ ಸರ್ಕಾರದ ಗಮನಕ್ಕೆ ತನ್ನಿ. ಅಪ್ರೂವಲ್ ಆಗಿರ್ತಕ್ಕಂಥ ಲೇಔಟ್ಗಳಲ್ಲಿ ಯಾರೇ ಕಟ್ಟಡ ಕಟ್ಲಿ ಪ್ಲಾನ್ ಅಪ್ರೂವಲ್ ಮಾಡ್ಕೊಬೇಕು, ಅಲ್ಲೇ OCCC ತರಬೇಕು. ಕಾರಣ ಏನು ಅಂದ್ರೆ ಸೆಟ್ ಬ್ಯಾಕ್ಗಳು ಬಿಡಬೇಕು. ಈಗ ಉದಾಹರಣೆಗೆ ವೀನಸ್ ಕೌಂಟಿಯಲ್ಲೇ ತಗೊಳ್ಳಿ, ಒಂದು ಉದಾಹರಣೆ 6-7 ರೋಡ್ ಕಟ್ಟಿದ್ದಾರೆ, 1 ಅಡಿ ಜಾಗದಲ್ಲಿ ಬಿಡ್ತಾ ಇಲ್ಲ. ಈ ತರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ಗೆ ಯಾರೋ ಹೋಗಿ ಸಮಸ್ಯೆ ಆಗಿರೋದ್ರಿಂದ ಇಡೀ ಆಲ್ ಓವರ್ ಇಂಡಿಯಾಗೆ ಅದು ಅಪ್ಲಿಕಬಲ್ ಆಗಿದೆ. ಏನು, ಇದನ್ನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆದ್ಮೇಲೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು ಬಿಲ್ಡಿಂಗು, ತದನಂತರ ಅದು OCCC ಬಂದ್ರೆ ಮಾತ್ರ. ಇನ್ನು ಮುಂದೆ ಗಮನ ಇಟ್ಕೊಳ್ಳಿ, ಯಾರೇ ಮನೆ ಕಟ್ಟಬೇಕಾದ್ರೂ ಏನ್ ಪ್ಲಾನ್ ಅಪ್ರೂವಲ್ ಆಗಿರ್ತದೋ ಹೋಯ್ತು, ಅದೆಲ್ಲ 1.5 ಅಡಿ ಬಿಟ್ಬಿಟ್ಟು ಕಟ್ಬಿಡುವಂತ ಜಾಗ ಇದು ಮಾಡೋದು ಅಂತ. ಗಾಳಿ ಬೆಳಕು ಎಲ್ಲ ಇರ್ಬೇಕಾದ್ರೆ ಕಂಪಲ್ಸರಿ 30-40ಗೆ 700 ಚಿಲ್ಲರೆ ಅಡಿ ಕೊಡ್ತಾರೆ. ಇದಕ್ಕೆ 1400 ಚಿಲ್ಲರೆ 60-40 ಕೊಡ್ತಾರೆ, ಅದರಲ್ಲೂ ಕಟ್ಟಬೇಕು. ನೀವು ಪ್ಲಾನ್ ಅಪ್ರೂವಲ್ ಏನಾಗಿದೆ ಅದನ್ನ ಕಟ್ಟಿದ್ರೆ CC ಕಂಪ್ಲೀಟೆಡ್ ಸರ್ಟಿಫಿಕೇಟ್ ನಾವು ಪಂಚಾಯತಿಯವರು ಕೊಟ್ರೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಬರ್ತದೆ. ಅದನ್ನು ಸಹ ಆನ್ಲೈನ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಆವಾಗ ನೀವು ಅಲ್ಲಿ ಇದಕ್ಕೂ ಹೋಗಂಗಿಲ್ಲ, ನೀವೇ ಅಪ್ಲೋಡ್ ಮಾಡ್ಬೋದು. ನಿಮ್ಮ CC ಕೊಡ್ಬೇಕಾದ್ರೆ ಪ್ಲಾನ್ ಪ್ರಕಾರ ನೀವು ಕಟ್ಟಿರ್ಬೇಕು. ಈಗೇನಾಗಿದೆ ಒಂದು ಸಮಸ್ಯೆ, ಇದು ಇದಕ್ಕಿದಂಗೆ ಸುಪ್ರೀಂ ಕೋರ್ಟ್ ಬಂದ್ಬಿಡ್ತು. ಈಗ ಆಲ್ರೆಡಿ ಏನೋ ಇಷ್ಟ ದಿನ ನಡ್ಕೊಂಡ್ ಮಾಡ್ಕೊಂಡ್ಬಂದ್ಬಿಟ್ಟಿದೀವಿ. ಅದನ್ನ ಮೊನ್ನೆ ಕೃಷ್ಣ ಬೈರೇಗೌಡರಿಗೆ ನಮ್ಮ ಸಭೆಯಲ್ಲಿ, ದೊಡ್ಡ ಸಭೆಯಲ್ಲಿ ಕೇಳಿದಾಗ ಇದೊಂದು ಸಮಸ್ಯೆ ಆಗಿದೆ, ಇದನ್ನ ಒಂದು ಟೈಮ್ ಲಿಮಿಟ್ ಮಾಡಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಕೊಟ್ಬಿಡೋದು. ತದನಂತರ ಮುಂದೆ ಯಾವುದೇ ಈ ತರದ ಬಂದ್ಲಿ ಕಟ್ ಆಫ್ ಡೇಟ್ ಬರ್ತಾರೆ, ಆ ಡೇಟ್ ವರೆಗೂ ಅದಕ್ಕೆ ಒಂದು ಆರ್ಡರ್ಗೆ ಇದರಲ್ಲಿ ಸಂಸತ್ತಲ್ಲಿ ನಡೀತಾ ಇದೆಯಲ್ಲ ಅಧಿವೇಶನದಲ್ಲಿ ಇಟ್ಟು ಪಾಸ್ ಮಾಡ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಬಿಟ್ಟು ಪಾಸ್ ಮಾಡ್ಕೊಂಡು ಒಂದು ಕಟ್ ಆಫ್ ಡೇಟ್ ಇಟ್ಟು ಅಲ್ಲಿವರೆಗೂ ಯಾವ್ದಾಗಿದೆ ಅದಕ್ಕೆಲ್ಲ ಲೈಸೆನ್ಸ್ ಇದನ್ನೆಲ್ಲ ಅಪ್ರೂವಲ್ ಕೊಟ್ಟು ಇದು ಮುಂದೆ ಆಗ್ತಿದ್ದಂಗೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದು ಆಗೋವರೆಗೂ ಪಂಚಾಯತಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಅಧಿಕಾರ ಇಲ್ಲ. ಸಮಸ್ಯೆಗಳು ಇಲ್ಲೇ ಸರಿಪಡಿಸುವಂಥ ಒಂದು ವ್ಯವಸ್ಥೆಯನ್ನು ತಮ್ಮ ಗ್ರಾಮ ಪಂಚಾಯತಿಯವರು ಇಲ್ಲಿ ಅಳವಡಿಸಿದ್ದಾರೆ. ಹಾಗೆ ನಮ್ಮ ಇಲಾಖೆಯಿಂದ ತಮಗೆಲ್ಲರಿಗೂ ಗೊತ್ತಿದೆ, ಗೃಹ ಜ್ಯೋತಿ ಒಂದು ಈಗಿನ ಸರ್ಕಾರ ಅದನ್ನು ತಮಗೆಲ್ಲರಿಗೂ ಪಡಿ. ಸುಮ್ಮನೆ ಅವೆಲ್ಲ ವಾದ ಮಾಡ್ಕೊಂಡೋಗಿ ಬೆಳೆಸ್ಕೊಂಡು ಹೋಗಕ್ಕೆ ಹೋಗ್ಬೇಡಿ.
ಅವ್ರದ್ದು ಏನೈತೆ ಕರೆದ ನಾವು ಮಾತಾಡೋಣ ಅದು. ನಮ್ ತಮ್ಮ ಅವ್ರು ಫೋನ್ ಮಾಡಿದಾರೆ ಪೊಲೀಸರು, ಏನಪ್ಪ ಡಾಕ್ಟರ್ ಮೇಲೆ ಅವಾಜ್ ಆಗ್ತಿ ಅಂತ. ಅವ್ರಿಗೆ ಎಲ್ಲಾ ಕಡೆನೂ ಒತ್ತುವರಿ ಮಾಡಿದ್ದಾರೆ. ಈಗ ನೀರಿಲ್ಲ ಅಂದ್ರೆ ಇಲ್ಲಿ ಸರ್ ಹಾಕೊಂಡೇ ಬರೋದು ಈಚೆ ಕಡೆಗೆ. ಯಾವಾಗ ಬರ್ತೀರಾ ಸರ್ ಇದ್ರ ಗಮನ? ನೀವು ನಾಳೆ ಬಂದ್ರೆ ನನ್ನ ಜೊತೆ ಬನ್ನಿ. ಕೆರೆ ಜಾಗದಲ್ಲಿ ಎಲ್ಲ ರೀತಿ ಒತ್ತುವರಿ ಮಾಡಿರ್ತಾರ ಸರ್, ದೊಡ್ಡ ಕೆರೆ ಸರ್ ಆಗ್ತದೆ. ಯಾವ ಭಾಗದಲ್ಲಿ ಇರುತ್ತೋ ಇವತ್ತು ಸರ್ವೆ ಮಾಡಿಸ್ತೀನಿ. ಅದೇ ಗೌರವವಾಗಿ ಗೌರವ ಇಲ್ದಿರ ಮಾತಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು ಈಗ ಅವ್ರಿಗೆ ಇದು ಏನು ಡೆವಲಪರ್ನು ನಾವು ಪಂಚಾಯತಿಯಿಂದ ಕರೆಸಿ ಅವ್ರಿಗೂ ಹೇಳ್ತೀವಿ ಏನಂತಂದ್ರೆ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಡಪ್ಪ, ಆ ರಸ್ತೆನ ಒಂದು ಸಾಲ್ವ್ ಮಾಡು ಅಂತ ಹೇಳೋಣ. ಅಷ್ಟು ಬಿಟ್ಟು ಬೇರೆ ಚರ್ಚೆಗೆ ಬೇಡ. ಅದ್ ನಿಜ ಏನಂದ್ರೆ ಅದ್ ಮಾಡ್ಬೇಕಾಗಿರೋದು ನಾನ್ಯಾಕೆ ಸಾಲ್ವ್ ಮಾಡ್ಬೇಕು ಅಂತ ಅವ್ನು ಸುಮ್ಮನೆ ಇದ್ದಾನೆ, ಆಯ್ತಾ? ಅದಕ್ಕೆ ಪಂಚಾಯತಿನಲ್ಲೂ ಮಾತಾಡಿದ್ದೀವಿ ಮೊನ್ನೆ. ಅವ್ರು ಡೆವಲಪರ್ನ ಕರೆದು ಈಗ ಅಲ್ಲಿ ಸುಮಾರು 100 ಜನ ಸೈಟ್ ತಗೊಂಡು ಈ ರೋಡ್ ಇದೆ ಅಂತ ಹೇಳಿ ಸೈಟ್ ತಗೊಂಡು ಮನೆ ಕಟ್ಟಿದ್ದಾರೆ. ನೀವು ಜಾಯಿಂಟ್ ವೆಂಚರ್ಗಳಿಗೂ ಕೊಟ್ಟಿದ್ದೀರಾ. ಇದು ತಪ್ಪಾಡಿರೋದು ಡೆವಲಪರ್ನ ಕರೆದು ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಪಡ್ತೀವಿ. ಹೌದೌದು ಹೌದು ಹೌದು ಖಂಡಿತ ಅದು ಆದಂತ ನೀವು ಮಾಡಿ ನಿಲ್ಲಿಸ್ತಾರೆ. ಮೊನ್ನೆ ಮೀಟಿಂಗ್ ಅಲ್ಲೂ ಸಹ ಮಾತಾಡಿದ್ವಿ. ಏನಪ್ಪಾ ಅಂದ್ರೆ ಅದಕ್ಕೆ ಮೇಂಟೆನೆನ್ಸ್ಗೆ ಮೊನ್ನೆ ಮೀಟಿಂಗ್ ಅಲ್ಲಿ ಅದ್ರ ಸಬ್ಜೆಕ್ಟ್ ಅವ್ರನ್ನೇ ಕರೆಸಿ ನಾವು ಏನ್ ಮಾಡಿದ್ವಿ, ಕೇಳಿದ್ವಿ ಏನಾರ ಪ್ರಯತ್ನ ಪಡ್ಬೋದು ಅಂತ. ಅವರು 2 ಲಕ್ಷ ರೂಪಾಯಿ ಕೊಡಬಹುದು, ಅದೇ 2 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಅಂತ ಹೇಳ್ಬಿಟ್ಟು ಈ ತರ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದು ಸಕ್ಸಸ್ ಆಗ್ಲಿಲ್ಲ. ಅದು ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಅದು ಮಾಡಿರೋದು. ಅವರು ಏನೋ ಒಂದು ಟ್ರೈ ಮಾಡಿದ್ರು, ಅದು ಸಕ್ಸಸ್ ಏನ್ ಗೊತ್ತಾ, ಪೂರ್ತಿ ಬಿಸಿಲಿದ್ರೆ ಆಗ್ತದೆ. ಈ ವಾತಾವರಣದಲ್ಲೆಲ್ಲ ಆಗಲ್ಲ. ಆ ದೃಷ್ಟಿಯಿಂದ ಏನ್ ಮಾಡುದು, ಇದಕ್ಕೆ ಬೇರೆ ಸೇರ್ಕೊಂಡಿದೆ ಯಾವ್ದು ಹೌಸಿಂಗ್ ಬೋರ್ಡ್ ಬೇರೆ ಹೌಸಿಂಗ್ ಬೋರ್ಡ್ ಅಲ್ಲ ಸ್ವಾಮಿ, ಜೆಆರ್ ಬರೇ ಸುತ್ತು ಜೆಆರ್ ಇರೋದು. ಹೌದೌದು, ನೀವು ನೋಡಿದೀರಾ? ಏನ್ ನೋಡಿಲ್ಲ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಸುತ್ತು ಜೆಆರ್ ಇರೋದು. ಕಸ ಎಲ್ಲ ಹಾಕ್ಬೇಕು, ಯಾರ ಸೈಟ್ ಅಲ್ಲಿ ಹಾಕ್ಬೇಕು, PDO ಸಾಹೇಬ್ರು. ಆಯ್ತು, ಈಗ ಒಂದ್ ಕೆಲಸ ಮಾಡ್ತೀವಿ, ಕನ್ಸಿಡರ್ ಮಾಡಿ. ಈಗ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಒಂದ್ ಕೆಲಸ ಬರ್ಕೊಂಡಿರಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಯಾವ್ಯಾವ ಊರ್ಗ್ ಹೋಗ್ತಾ ಇದೆ, ಅದು ಅಕಸ್ಮಾತ್ ಇನ್ನೇನಾದ್ರು ಬೇಕು ಅಂದ್ರೆ ಬೇರೆ ಗಾಡಿ ಪರ್ಚೇಸ್ ಮಾಡಿ ಬೇರೆ ಊರ್ಗೂ ಹೋಗೋದಕ್ಕೆ ವ್ಯವಸ್ಥೆ ಮಾಡೋಣ. ಇನ್ನೊಂದು ಸಮಯ ಈ ಹೌಸಿಂಗ್ ಬೋರ್ಡ್ 6-1 ಆಗಿದೆ. ಆ ಜಾಗನೂ ಮಶಾಣ 2 ಎಕರೆ ಪೂರ್ತಿನೂ